ನೋಡಿ, ವಾಸ್ತು ಅನ್ನೋದು ಯಾವ್ಯಾವ್ದ್ರ ಮೇಲೆ ಕೆಲಸ ಮಾಡುತ್ತೆ, ಏನು ಒಳ್ಳೇದಾಗುತ್ತೆ, ಏನು ಕೆಟ್ಟದ್ದಾಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ನೋಡಿ, ಆರೋಗ್ಯ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಎಲ್ಲ ವಲಯಗಳಲ್ಲೂ ಕೂಡ ಒಂದು ಕುಟುಂಬದ ಅಂದರೆ ಆ ಮನೆಯಲ್ಲಿ, ಆ ಪ್ಲೇಸ್ಗಳಲ್ಲಿ, ಅನ್ವೇಷಣೆಗಳಲ್ಲಿ ಬದುಕುವಂಥ ಎಲ್ಲರ ಮೇಲೆ ಒಂದು ಕುಟುಂಬ ಟೋಟಲಿ ಅಲ್ಲಿ ವಾಸ ಮಾಡೋಂಥ ಮನೆಯಲ್ಲಿ ಎಲ್ಲರ ಮೇಲೂ ಪರಿಣಾಮ ಒಳ್ಳೇದಾಗಿರಲಿ ಕೆಟ್ಟದ್ದಾಗಿರಲಿ. ಬರೀ ಕೆಟ್ಟದ್ದಾಗತ್ತೆ ಅಂತಲ್ಲ, ಒಳ್ಳೇದು ಇರುತ್ತೆ. ಆ ಒಳ್ಳೇದಾಗಂತ ಫಲಿತಾಂಶ ಬರುವಂತ ಒಂದು ಸ್ಥಾನಬಲ ಇದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಕೆಟ್ಟದ್ದಾಗದಿದ್ರೆ ಖಂಡಿತವಾಗ್ಲೂ ಕೆಟ್ಟದ್ದಾಗ್ತಾ ಹೋಗ್ತದೆ ಅನ್ನೋದಕ್ಕೆ ಕೆಲವು ಉದಾಹರಣೆ, 2 ಉದಾಹರಣೆ ಕೊಡ್ತಾ ಹೋಗ್ತೇನೆ. ಒಂದು, ಚಿತ್ರದುರ್ಗದಲ್ಲಿ ಒಂದು ಬೃಹನ್ ಮಠ, ಮೃಗರಾಜೇಂದ್ರ ಮಠ ಅಂತೇಳಿ ಐತಿಹಾಸಿಕವಾಗಿ ಪ್ರಸಿದ್ಧವಾದ ಒಂದು ಮಠ ಅದು. ನೋಡಿ, ಅಲ್ಲಿ ನೋಡ್ತಾ ಇದ್ದೀವಿ ಕೆಲವಾರು ಸಮಸ್ಯೆಗಳಾಯ್ತು. ಯಾಕಾಯ್ತು, ಏನಾಯ್ತು ಅಂತ ಅಲ್ಲಿನ ಸಂಶೋಧನೆಗೆ, ಅನ್ವೇಷಣೆಗೆ ಇಳಿದಾಗ ಅಲ್ಲಿ ಗೊತ್ತಾಗ್ತಾ ಇದೆ ವಾಸ್ತು ಪ್ರಬಲವಾಗಿ ಎಷ್ಟು ಕೆಲಸ ಮಾಡ್ತಾ ಇದೆ ಅನ್ನೋದು. ಒಂದು, ಅಲ್ಲಿ ಸುಮಾರು ಈಗ 4 ವರ್ಷದ ಕಡೆಗೆ ಹೇಳಿದ್ವಿ, 4 ವರ್ಷದ ಕೆಳಗಡೆ ಹೇಳಿದ್ನ ಅದನ್ನ, ಆ ಮಾತನ್ನ. ಅಲ್ಲಿ ಜನಾಗಮನ ಇದ್ರೂ ಕೂಡ ಅಲ್ಲಿ ಸಮಸ್ಯೆಗಳು ಬರುವುದಂತೂ ಖಚಿತ, ಅದರಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳಿದೆ. ಒಂದು. ಎರಡನೇದು, ಮೊನ್ನೆ ತಾನೇ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಒಂದೇ ಕುಟುಂಬದ 4 ಜನರ ಬರ್ಬರ ಹತ್ಯೆ ಆಯಿತು. ಅದು ಯಾಕಾಗುತ್ತೆ? ಈಗ ಕೊಲೆ ಆಗೋರ್ಗು ಒಂದು ಸ್ಥಾನಬಲ ನೆಗೆಟಿವ್ ಇರಬೇಕು, ಕೊಲೆ ಮಾಡೋರ್ಗು ಕೂಡ ಒಂದು ನೆಗೆಟಿವ್ ಇರಬೇಕಲ್ವಾ, ದುಷ್ಫಲಿತಾಂಶ ಬರುವಂತ ಸ್ಥಾನ ಇರಬೇಕಲ್ವಾ. ಹಾಗಾಗಿ ಅದು ಖಂಡಿತವಾಗಿಯೂ ಅಲ್ಲಿ ನೆಗೆಟಿವ್ ದುಷ್ಫಲಿತಾಂಶ ಇರಲೇಬೇಕು. ಅಲ್ಲಿ ಏನಿರಬಹುದು ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ಇಲ್ಲೇ ಕುತ್ಕೊಂಡು ಹೇಳ್ಬೋದು ಏನು ಅದೇನು, ಯಾಕಂದ್ರೆ ವಾಸ್ತು ವಾಟ್ ಯು ಪವರ್ ಆಫ್ ವಾಸ್ತು ಅಂತ ಗೊತ್ತಾಗುತ್ತೆ ಅವ್ರು ಹೇಳಿದಾಗ. ಅಲ್ಲಿ ನೋಡಿ, ಈಶಾನ್ಯ ಮತ್ತು ಪಶ್ಚಿಮಗಳ ಕಡಿತ 100ಕ್ಕೆ 100 ಅದು ಒಬ್ಬ ಕೊಲೆಯನ್ನು ಮಾಡಿಸುತ್ತೆ, ಅಂದ್ರೆ ಹತ್ಯೆಗಳನ್ನು ಮಾಡಿಸುತ್ತೆ, ಅಲ್ಲಿ ಸಂತಾನನಾಶ ಆಗುತ್ತೆ, ಅಂದ್ರೆ ಟೋಟಲ್ ಆಗಿ ಎಲ್ಲ ಬರ್ಡನ್ ಆಗೋಗುತ್ತೆ ಅನ್ನೋದು ಒಂದು. ಎರಡನೇದು, ಕೊಲೆ ಮಾಡೋದಕ್ಕೆ ಏನಿರಬಹುದು? ನೋಡಿ, ಕೊಲೆ ಮಾಡೋದಕ್ಕೆ ಒಂದು ಕಾರಣ ಇರಬಹುದು, ಸುಮಾರು 4ರಿಂದ 5 ವಿಚಾರ ಇರುತ್ತೆ ಕಡಿಮೆ ಅಂದ್ರೆ. ಒಂದು, ಪಶ್ಚಿಮ ನೈಋತ್ಯದಲ್ಲಿ ಬೀದಿ ಕುತ್ತಿರುತ್ತೆ. ಎರಡನೇದು, ಮಾತೃಸ್ಥಾನ ಮತ್ತು ಈಶಾನ್ಯ ಕಡಿದು ಹೋಗಿರುತ್ತೆ. ಇದು 100ಕ್ಕೆ 100 ಸತ್ಯ ಅನ್ನೋದ್ರಲ್ಲಿ ಯಾವ ಅನುಮಾನವಿಲ್ಲ. ಇನ್ನೂ ಒಂದು, ಈಶಾನ್ಯ ಅಕಸ್ಮಾತ್ ಕಡಿದು ಹೋಗೋದು ಒಂದು, ಮತ್ತೆ ಎತ್ತರಿಸೋದು ಅಂದ್ರೆ ಅದರ ಈಶಾನ್ಯವನ್ನು ತಾಗಿದಂತೆ ಏನಾದರೂ ಅತಿ ದೊಡ್ಡ ಮರಗಳಾಗಲಿ, ಮತ್ತೆ ಅತಿ ದೊಡ್ಡ ಕಟ್ಟೆ ಆಗಲಿ, ಈಶಾನ್ಯದ ಟ್ಯಾಂಕ್ ಆಗಲಿ, ಸೊ ಏನೇ ಆಗಲಿ, ತಲೆ ಮೇಲೆ ಒಂದು 150 kg ಭಾರಿ ಟ್ರೇ ಹೇಗಿರುತ್ತೋ ಹಾಗಿದ್ರೆ ಮಾತ್ರ ಜೈಲು ಸೇರ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನನ್ನ 6 ಲಕ್ಷ ಕಿಲೋಮೀಟರ್ಗಳ ಅನುಭವದಲ್ಲಿ ನಾನು ಹೇಳ್ತಿರೋದು, ನೋಡಿದ್ರೆ ಹೀಗೆ ಇರಬೇಕು. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೋದಾಗ ಖಂಡಿತವಾಗ್ಲೂ ನಾನು ಹೋಗ್ತೀನಿ, ನೆಕ್ಸ್ಟ್ ವೀಕ್ ಹೋಗ್ತೀನಿ, ಭಟ್ಕಳ ಅವ್ರ ಮನೆಗೆ ಹೋಗ್ತೀನಿ. ಹೋದಾಗ ಅಲ್ಲಿನ ಸಮಸ್ಯೆಗಳಿಗೂ ನಾನು ಹೇಳಿದ್ದಕ್ಕೂ ಅದಕ್ಕೂ ಹೋಲಿಕೆ ಇದೆಯಾ ಇತ್ತ ಅನ್ನೋದನ್ನ ಸ್ಪಷ್ಟೀಕರಣ ಕೊಡ್ತೀನಿ ನಿಮಗೆ. ಓಕೆ, ಇಷ್ಟೆಲ್ಲ 100 ನಿದರ್ಶನಗಳನ್ನ ಈ ಒಂದು ಇದಕ್ಕೆ ಕೊಡಬಹುದು. ನೋಡಿ, ಆರೋಗ್ಯದ ವಿಚಾರದಲ್ಲಿ ಇದ್ದಕ್ಕಿದ್ದಂಗೆ ನಾವು ಅಕಾಲ ಮರಣ ಆಗ್ಬಿಡುತ್ತೆ ನಮಗೆ. ಮನೆಯಲ್ಲಿ ಎಲ್ಲ ಆರೋಗ್ಯವಾಗಿರ್ತದೆ, ಎಷ್ಟೋ ಜನ ನೋಡ್ತೀವಿ ಮಧ್ಯ ವಯಸ್ಸಿನಲ್ಲೇ ಹೋಗ್ಬಿಡುತ್ತೆ, ಕಾರಣನೇ ಇರಲ್ಲ ಅದಕ್ಕೆ. ಒಂದು, ಮತ್ತೆ ಇದ್ದಕ್ಕಿದ್ದಾಗೆ ಬಿಸ್ನೆಸ್ ನಲ್ಲಿ ವ್ಯತ್ಯಾಸ ಆಗೋದು, ಏರುಪೇರಾಗೋದು ಆರ್ಥಿಕವಾಗಿ. ಒಂದು, ಸಮಾಜದಲ್ಲಿ ಒಂದು ಗೌರವಾನ್ವಿತ ವ್ಯಕ್ತಿಯಾಗಿರ್ತಾರೆ, ಅವ್ರು ಇದಕ್ಕಿದ್ದಂಗೆ ಕೋರ್ಟ್ ವ್ಯಾಜ್ಯ ಅನುಭವಿಸ್ತಾರೆ. ಮನೆಯಲ್ಲಿ ವಿವಾಹ ವಿಚ್ಛೇದನಗಳು, ಕುಟುಂಬ ಕಲಹಗಳು, ಆತ್ಮಹತ್ಯೆಗಳು, ಸಾಕಷ್ಟು ರೀತಿಯಲ್ಲಿ. ನೋಡಿ, ಇದಕ್ಕೆ ಆಕ್ಸಿಡೆಂಟ್ ಆಗೋದು 100% ಇರಲೇಬೇಕು, ಯಾವ ಡೌಟ್ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ನಾವು ಒಂದು ವಿಚಾರವನ್ನ, ಇದು ಜೀವನ ಕ್ರಮ, ಇದು ಒಂದು ಜೀವನ ಕ್ರಮ. ವಾಸ್ತು ಅನ್ನೋದನ್ನ ಅಳವಡಿಸಿಕೊಂಡಾಗ ಸಾಧ್ಯವಾದಷ್ಟು ಪಂಚಭೂತಗಳ ಸಾರಥ್ಯವನ್ನು, ಅಂದ್ರೆ ಸ್ನೇಹಮಯವಾಗಿ ಜೀವನ ಮಾಡೋದಕ್ಕೆ KR ವಾಸ್ತು ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ತೀನಿ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ವಾಸ್ತು ಮಾಡ್ಕೊಂಡ್ಬಿಟ್ರೆ ನಾವು ಹಂಗೆ ಇದ್ಬಿಡ್ತೀವ, ಸಾಯೋದೇ ಇಲ್ವಾ, ಚಿರಂಜೀವಿಯಾಗಿ